ಘಮ್ ಅಂತ ಒಗ್ಗರಣೆ ರೆಡಿ ಆಯ್ತು. ಬನ್ನಿ ಊಟಕ್ಕೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಡಬಲ್ ಬೀನ್ಸ್ ಹಾಗೂ ಬಾಳೆಕಾಯಿ ಹಾಕಿ ಬೆಂಡಿ ಮಾಡಿದ್ದೇನೆ. ಹಾಗಿದ್ರೆ ಇದನ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ರಾತ್ರಿ ನೆನೆ ಹಾಕಿದ ಡಬಲ್ ಬೀನ್ಸ್ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಬೀಜ ಮುಳುಗುವಷ್ಟು ನೀರು ಹಾಕಿ 2 ವಿಷಲ್ ತರಿಸಿ 2 ನಿಮಿಷ ಸಿಮ್ಮಲ್ಲಿಟ್ಟಿದ್ದೇನೆ. ಹಾಗೆ ಇಲ್ಲಿ 2 ಬಾಳೆಕಾಯಿಯನ್ನು ತೆಗೆದುಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿ ಪೀಸ್ ಮಾಡಿಟ್ಟಿದ್ದೇನೆ. ಹಾಗೆ ಇದನ್ನು ಕೂಡ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸಿದ ನೀರನ್ನೇ ಸ್ವಲ್ಪ ಹಾಕಿ ಈ ಬಾಳೆಕಾಯಿಯನ್ನು ಬೇಯಿಸ್ಕೊಳ್ಬೇಕು. ಇದನ್ನು ವಿಡಿಯೋ ಮಾಡಲಿಲ್ಲ. ಹಾಗೆ ಇಲ್ಲಿ 1 ಕಪ್ ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ, ಹಾಗೆ ಬೆಡಗೆ ಮೆಣಸು ಇದು 7-8, ಹಾಗೆ ಗಿಡ್ಡ ಮೆಣಸು 5. ತೆಂಗಿನಕಾಯಿ ಬಿಟ್ಟು ಈ ಮೆಣಸಿನಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಂಡಿದ್ದೇನೆ. ಇದನ್ನ ವಿಡಿಯೋ ಮಾಡಲಿಲ್ಲ. ನಿಮ್ಮ ಹತ್ರ ಗಿಡ್ಡ ಮೆಣಸು ಇಲ್ಲ ಅಂದ್ರೆ ಅದರ ಬದಲಿಗೆ ಗುಂಟೂರು ಮೆಣಸಿನಕಾಯಿನ ಸೇರಿಸ್ಕೊಳ್ಬಹುದು. ಇಲ್ಲ ಅಂದ್ರೆ ಬ್ಯಾಡಗೆ ಮೆಣಸನ್ನೇ ಮತ್ತೆ 1-2-3 ಹೆಚ್ಚು ಹಾಕ್ಬಹುದು. ಈ ಗಿಡ್ಡ ಮೆಣಸಿಂದ ಸ್ವಲ್ಪ ರುಚಿ ಇನ್ನೂ ಜಾಸ್ತಿ ಆಗ್ತದೆ ಅಷ್ಟೇ. ಹಾಗೆ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ಇವಿಷ್ಟನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ರುಬ್ಬಿಕೊಳ್ಬೇಕು. ಇದು ನಿಮ್ಗೆಲ್ಲ ಗೊತ್ತಿರ್ಬೋದು, ಜುಮ್ಮನಕಾಯಿ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಕೊಂಕಣಿಯಲ್ಲಿ ಪೆಪ್ಪಡ್ ಅಂತಾರೆ. ಇದು ಬಂಗಡ ಕರಿ ಮಾಡುವಾಗೆಲ್ಲ ಯೂಸ್ ಆಗುತ್ತೆ. ಹಾಗೆ ಇದಕ್ಕೆ ಸಿಚ್ವಾನ್ ಪೆಪ್ಪರ್ ಅಂತಾರೆ ಇಂಗ್ಲಿಷಲ್ಲಿ. ಇದನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಜಸ್ಟ್ ರೋಸ್ಟ್ ಮಾಡಿ ಇದನ್ನು ಕೂಡ ರುಬ್ಬುವಾಗ ಮಸಾಲೆ ರುಬ್ಬಿ ಗಂಧ ಆದ ನಂತರ ಇದು ಮತ್ತೆ ಬೇಯಿಸಿದ ಸ್ವಲ್ಪ 4 ಕಾಳು ಹಾಕಿ ನುಣ್ಣಗೆ ರುಬ್ಬಬೇಕು. ಇಲ್ಲಿ ಬಾಳೆಕಾಯಿ ಬೆಂದಿದೆ. ಹಾಗೆ ಬೀಜವನ್ನ ಸೇರಿಸ್ತೇನೆ. ರುಚಿಗೆ ಕಲ್ಲುಪ್ಪು ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ. ಬೇರೆ ಬೇರೆ ಧಾನ್ಯದಲ್ಲಿ ಕೂಡ ಈ ತರ ಬೆಂದಿ ಮಾಡಬಹುದು. ತರಕಾರಿಯನ್ನು ಕೂಡ ಹಾಗೆ ಬಾಳೆಕಾಯಿನೇ ಬೇಕಂತೇನಿಲ್ಲ. ಈಗ 1-2 ನಿಮಿಷ ಮುಚ್ಚಿಟ್ಟು ಬೇಯಿಸ್ಬೇಕು. ಬಾಳೆಕಾಯಿ ಇಲ್ಲ ಅಂದ್ರೆ ಮಂಗಳೂರು ಸೌತೆಕಾಯಿ, ಆಲೂಗಡ್ಡೆ, ಆಮೇಲೆ ಹಲಸಿನ ಬೀಜ, ಹಲಸಿನ ಕಡಗಿ ಅಂತಾರಲ್ಲ ಅದು, ವಟಾಣೆ, ಹೀಗೆ ಕಾಂಬಿನೇಷನ್ ಬೇರೆ ಬೇರೆ ಇರುತ್ತೆ. ಧಾನ್ಯ ಮತ್ತೆ ತರಕಾರಿ ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ಕೂಡ ಈ ಬೆಂದಿ ಮಾಡ್ತೀವಿ. ಈಗ ಇಲ್ಲಿ ಮಾಡಿದ್ದು ಡಬಲ್ ಬೀನ್ಸ್ ಹಾಗೆ ಬಾಳೆಕಾಯಿ ಹಾಕಿ ಮಾಡಿದ್ದು. ಇದರಲ್ಲಿ ತಿಂಗಳವರೆ ಕೂಡ ಆಗ್ಬೋದು, ಅಂದ್ರೆ ಡಬಲ್ ಬೀನ್ಸ್ ಬದಲಿಗೆ ತಿಂಗಳವರೆ ಕೂಡ ಆಗ್ಬೋದು. ಇಲ್ಲಿ ನಾನು ಮಸಾಲೆಯನ್ನು ಸೇರಿಸ್ತೇನೆ. ಹಾಗೆ ಜಾರ್ ತೊಳೆದ ನೀರನ್ನು ಕೂಡ ಸೇರಿಸ್ತೇನೆ. ನೀರು ನೋಡಿಕೊಂಡು ಹಾಕಿ. ಆಮೇಲೆ ನೀರನ್ನು ಜಾಸ್ತಿ ಆಗಬಾರ್ದು. ಇದು ಕಲರ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಇದರಲ್ಲೇ ಗೊತ್ತಾಗ್ತದೆ. ಇದಕ್ಕೆ ನಾವು ಅರಿಶಿನ ಕೂಡ ಸೇರಿಸಲಿಲ್ಲ ಮತ್ತೆ ಹಾಕೋದಿಲ್ಲ ಕೂಡ. ಕಲರ್ ನೋಡಿ ಅದ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಈಗ ಚೆನ್ನಾಗಿ 2 ಕುದಿ ಬರಲಿ. ಮಸಾಲೆ ಹಾಕಿದ ಅಂತ 1-2-3 ಕುದಿ ಬರಬೇಕು. ಸಣ್ಣದ್ರಲ್ಲಿಟ್ಟು 3 ನಿಮಿಷ ಬೇಯಿಸ್ಕೋಬೇಕು. ಸಣ್ಣ ಉರಿಯಲ್ಲಿ 2-3 ನಿಮಿಷ ಚೆನ್ನಾಗಿ ಕುದಿ ಬರಲಿ. ರುಚಿಯಾದ ಬಾಳೆಕಾಯಿ ಡಬಲ್ ಬೀನ್ಸ್ ಬೆಂದಿ ರೆಡಿ ಆಗ್ತಾ ಇದೆ. ಈಗ ಇಲ್ಲಿ ಬಿಸಿ ಬಿಸಿಯಾದ ಬಾಳೆಕಾಯಿ ಡಬಲ್ ಬೀನ್ಸ್ ಬೆಂದಿ ರೆಡಿ. ಹಾಗಾದ್ರೆ ಇಷ್ಟು ರುಚಿಯಾದ ಬೆಂದಿಗೆ ಒಂದು ಒಗ್ಗರಣೆ ಬೇಕಲ್ಲ. ಈಗ ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಂಡು ಹಾಕ್ತಾ ಇದ್ದೇನೆ. ಘಮ್ ಅಂತ ಮನೆ ತುಂಬಾ ಪರಿಮಳ. ನೋಡಿದ್ರೆ ಹಸಿವೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿಗೆ ನಾನು ಬೆಂದಿಯನ್ನು ಸರ್ವ್ ಮಾಡ್ಕೊತಾ ಇದ್ದೇನೆ.
ತುಂಬ ರುಚಿಯಾಗಿರ್ತದೆ. ಖಂಡಿತೊಮ್ಮೆ ಟ್ರೈ ಮಾಡಿ. ಸಾಂಪ್ರದಾಯಿಕ ಮತ್ತು ಅತ್ಯಂತ ಜನಪ್ರಿಯ ಬೆಂದಿ ರೆಸಿಪಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮವರ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೀಗ ಬಿಸಿ ಬಿಸಿ ಅನ್ನ, ದಾಲ್, ಮೊಸರು ಜೊತೆ ಕ್ರಿಸ್ಪಿಯಾದ ಬನಾನಾ ತವಾ ಫ್ರೈ ಹಾಗೂ ಬೆಂದಿಯನ್ನು ಸರ್ವ್ ಮಾಡ್ತಾ ಇದ್ದೇನೆ. ಸೂಪರ್ ಕಾಂಬಿನೇಷನ್, ಖಂಡಿತ ಟ್ರೈ ಮಾಡಿ. ಹಾಗೆ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.